ಸುಪುತ್ರ ಇದ್ದಾನಲ್ಲ, ಏನ್ ಮಾಡ್ತಾ ಇದ್ದಾನೆ? ಕಳ್ಸ ಅವನ್ನ. ಮನೇಲಿ ಇಲ್ಲ ಕಣ್ರಿ. ಅವನೇನಾದ್ರು ಆ ಬೀದಿ ಸುತ್ಕೊಂಡು ಏನಾದ್ರು ಅರ್ಧ ಹೇಳಿದ್ಬಿಟ್ಟ? ಬಿಟ್ಟು ಬನ್ನಿ, ಹಾಗೆಲ್ಲ ಮಾತಾಡ್ಬೇಡಿ. ಏನೋ ಕೆಲಸ ಇದೆ ಅಂದ್ರಲ್ಲ, ನೋಡ್ಕೊ ಹೋಗಿ. ಹೋಗಿ ಸರ್. ಹೋಗಿ ಮೇಡಮ್, ಹಂಗೆ ಹೋಗಿ ಒಳಗೆ ಹೋಗಿ. ಆನಂದ, ಹಿಡಿಯೋದನ್ನ ಹಿಡ್ದಿದ್ಯಾ? ಸರಿಯಾಗಿರೋದನ್ನ ಹಿಡ್ದಿದ್ಯಾ ಬಿಡು ನೀನು. ನಮಸ್ಕಾರ, ಕುತ್ಕೊಳ್ಳಿ ಶಾಂಭವ್ರೆ. ಎಲ್ಲ ಆರೋಗ್ಯವಾಗಿದ್ದೀರಾ? ಎಲ್ಲ ದೇವ್ರ ದಯ, ಚೆನ್ನಾಗಿದ್ದೀವಿ. ಮಂದರ, 500 ಕಾಫಿ ತಂಬರಮ್ಮ. ಎಲ್ಲಿ ಅರವಿಂದಪುರ ಎಲ್ಲೂ ಕಾಣ್ತಾ ಇಲ್ಲ? ಇಲ್ಲೇ ಕೆಲ್ಸಕ್ಕೆ ಹೋಗಿದ್ದಾರೆ 500. ಹೌದಾ? ಮಕ್ಳಿಗೆ ಮದುವೆ ಮಾಡಲ್ವಾ? ಬೆಳೆದ್ ನಿಂತಿರೋ ಮಗಳಿಗೆ ಎಲ್ಲಾರ ಒಳ್ಳೆ ಕಡೆ ಸಂಬಂಧ ನೋಡಿ ಮಾಡ್ಬೇಕು 500. ಚೆನ್ನಾಗಿದ್ಯಾನಮ್ಮ? ಚೆನ್ನಾಗಿದ್ದೀನಿ. ಏನ್ ಓದ್ತಾ ಇದೀಯಾ? ಇಂಜಿನಿಯರಿಂಗ್ ಮುಗೀತು. ಸಾವಿತ್ರ ಮದುವೆ ಒಂದ್ ಒಳ್ಳೆ ಸಂಬಂಧ ಇದೆ, ನೀವು ಅನ್ನೋದಾದ್ರೆ ನೋಡಿ. ಸಂಬಂಧ ನೋಡಿ ನಮ್ಗಳೇ ಒಳ್ಳೇದಾದ್ರೆ ಅಷ್ಟೇ ಸಾಕು. ಹಾಗೆ ನನ್ ಮಗನಿಗೆ ಗೊತ್ತಾಯ್ತು ಬಿಡಿ, ಬರ್ತೀನಿ. ರೀ ಇಲ್ಲಿ ನೋಡ್ರಿ. ರೀ, ಯಾಕ್ರಿ ದಿನಾಲ ನನ್ನ ಸಾಯ್ತಾ ಇರ್ತೀರಾ? ಯಾಕೆ ಅಂದ್ರೆ ನೀನಂದ್ರೆ ನನ್ಗೆ ಇಷ್ಟ. ಐ ಲವ್ ಯು. ಅಯ್ಯೋ ರಾಮ, ಇದು ಒಳ್ಳೆ ಕತೆ ಆಯ್ತಲ್ಲ. ನಾಳೆ 9 ಗಂಟೆಗೆ ಬೆಟ್ಟದಲ್ಲಿ ಬರ್ಬೇಕು ಅಷ್ಟೇ. ಬರಲ್ಲ. ನಾನ್ ಬಿಡಲ್ಲ. ಹೋಗಿ ಮೇಡಮ್. ಹೋಗಿ. ವಿವೇಕ್, ಯಾವುದೇ ತಯಾರಿಯಾಗಿಲ್ಲ. ಕೆಲಸ ಕಾರ್ಯಗಳೆಲ್ಲ ಬಹಳ ಇದೆ. ನಾನು ಬರ್ತೀನಪ್ಪ. ರಘು, ಗಾಡಿ ಸ್ಟಾರ್ಟ್ ಮಾಡಿ. ನನ್ನ ಹಂಸ ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಅವಳೆಲ್ದೆ ನನ್ನ ಬದುಕು ಶೂನ್ಯವಾಗಿದೆ. ನನ್ನ ಪ್ರೀತಿ ಸಂಕಟ ಈ ಕಲ್ಲು ದೇವರಿಗೆ ಗೊತ್ತು, ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅಯ್ಯೋ ಪಾಪ. ವೀರೇಶ್ ನೋಡು, ಇಲ್ಲಿ ನೋಡ್ರ ನಂದನ್ನ ಲವರ್ ಬರ್ತಾ ಇದ್ದ ಅಂತ ಕೈಲಿ ರೋಸ್ ಇಟ್ಕೊಂಡು ಕೂತಿದ್ದೀನ ಪಾಪ. ಇನ್ನು ಜೋರಾಗಿ ಕೇಕೆ ಹಾಕ್ಬಿಟ್ಟಾಗಿ ನಗೋ ಪರಿಸ್ಥಿತಿನ ಸೃಷ್ಟಿ ಮಾಡ್ಕೊಂಡಿದ್ದೆ ನೀನು. ನಂದ ಸಿದ್ದು ಏನಂದ ಮಾತಾಡು. ಏಯ್, ಅವಳು ಬರಲ್ಲ ಕಣೋ, ಅವಳಿಗೆ ಮದುವೆ ಆಗಿದೆ. ಏಯ್, ನನ್ನ ಪ್ರೀತಿ ಬಗ್ಗೆ ನಂಗೆ ನಂಬಿಕೆ ಇದೆ. ನನ್ನ ಪ್ರೀತಿ ಪವಿತ್ರವಾದದ್ದು.
ನನ್ನ ಲವ್ ಪ್ರಪೋಸ್ಗೆ ಅಡ್ಡಿ ಮಾಡಬೇಡಿ ಹೊರಟೋಗಿದ್ದಿಲ್ಲ. ಹೋಗ್ರ ಹೋಗ್ರ ವೀರೇಶ್ ಹೋಗ್ರು ಹುಚ್ಚ ನನಗೆ ಹುಚ್ಚಿರ್ತಿದ್ಯಾ? ಸುಳ್ಳುಗಳ ಸರಮಾಲೆ ಸೃಷ್ಟಿಸೋದು ನಿಮ್ಮಂಥ ಜನರಿರುವಾಗ ನಮ್ಮಂಥ ಪ್ರೇಮಿಗಳಿಗೆ ಸಪೋರ್ಟ್ ಮಾಡೋರು ಯಾರು? ನಾನಿದ್ದೀನಣ್ಣ ನೋಡಿ. ನೀನ್ ಯಾಕೆ ಬರಕೊಟ್ಟೆ? ಮನೇಲಿ ಅಮ್ಮ ಒಬ್ಬರೇ ಇದ್ದಾರೆ. ಯಾಕಣ್ಣ ನಾನಿನ್ ಪ್ರೀತಿಗೆ ಸಪೋರ್ಟ್ ಮಾಡ್ಬಾರ್ದ? ನಾನು ಹುಡುಗಿನ ನಿನ್ ಜೊತೆ ಮದುವೆ ಅಮ್ಮ ಹೊಡಿಯಪ್ಪ ಹೊಡಿ. ಯಾಕೋ ಅಕ್ಕನ ಮೇಲೆ ಕೈ ಮಾಡ್ತಿದ್ಯಾ? ಮಗ ಅನ್ನಕ್ಕೆ ನಂಗೆ ನಾಚಿಕೆ ಆಗುತ್ತೆ. ದಿನಾ ದೇವಸ್ಥಾನ ಮುಂದೆ ಯಾಕೋ ಸುತ್ತರಿತೀಯಾ? ಯಾವಳಿಗೋಸ್ಕರ ದಿನಾ ದೇವಸ್ಥಾನ ಮುಂದೆ ಯಾಕೋ ಸುತ್ತರಿತೀಯಾ? ಬಾರ ಮನೆ ಹೋಗೋಣ. ಅಮ್ಮ ನನ್ನ ನಿಜವಾದ ಪ್ರೀತಿ ಅಮ್ಮ, ನನ್ನ ಪ್ರೀತಿಗೋಸ್ಕರ ಪ್ರಾಣನ ಕೊಡ್ತೀನಿ. ಅವಳೆಲ್ಲೋ ಬರ್ತಾಳೆ ಇವಾಗ. ನೀನೊಬ್ಬ ಹುಚ್ಚ. ಎಸ್, ನಾನೊಬ್ಬ ಹುಚ್ಚ. ಅಬ್ಬಾ ಎಂತ ಬರೆದು ಕೊಟ್ಬಿಟ್ಟಮ್ಮ. ಬೇರೆಯವ್ರ ಥರ ನೀನು ನನ್ನ ಹುಚ್ಚ ಅಂದ್ಬಿಟ್ಟಲ್ಲಮ್ಮ. ಬೇರೆ ಯಾರೋ ಏನೋ ಅಂದ್ರು ಅನ್ಸ್ಕೊತೀಯ. ಹಡ್ದು ಹೊಟ್ಟೆಗಳು ನಂದು ಹೊಟ್ಟೆ ಉಳಿಸ್ತೀಯ. ಬಾರ ಹೋಗೋಣ. ಅಲ್ಲಿ ನೋಡ್ರ ಅರವಿಂದ್ ಅಪ್ಪ ಬರ್ತಾ ಇದಾರೆ. ಬರ್ಲಿ ಬಿಡೋ ಮಾತಾಡೋಣ. ಯಾಕ್ರೋ ಹಿಂಗಮ್ ಕಳ್ಕೊಂಡಿದ್ರ? ಏನೂ ಇಲ್ಲ, ಸುಮ್ಮನೆ ನಿಂತಿದೀವಿ. ಅರವಿಂದ್ ಅಪ್ಪರೇ, ನಿಮ್ಗೊಂದ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಅದೇನ್ ಹೇಳಪ್ಪ? ನಿಮ್ ಮಗ ಯಾವಾಗ್ಲೂ ದೇವಸ್ಥಾನದ ಮುಂದೆ ಗುಲಾಬಿ ಹೂ ಹಿಡ್ಕೊಂಡು ನಿಂತಿರ್ತಾನೆ. ಅವ್ರಿಗೊಂದ್ ಸ್ವಲ್ಪ ಬುದ್ಧಿ ಮಾತು ಹೇಳಿ ಸ್ವಾಮಿ. ನನ್ ಮಗ ಏನಾದ್ರು ಅರ್ಧಾರಿ ಹಿಡ್ದಿದ್ದಾನ? ಹೌದು ಸ್ವಾಮಿ, ಲವ್ ಅನ್ನು 2 ಅಕ್ಷರ ಅವನ ಜೀವನ ಜೊತೆ ಆಟ ಆಡ್ತಿದೆ. ಸ್ವಾಮಿ, ಆ ಹುಡುಗಿ ನೋಡಿದ್ರೆ ಬೇರೆ ಮದುವೆ ಆಗಿದೆ. ನಿನ್ ಮಗ ಯಾಕೆ ಅವಳ ನೆನಪಲ್ಲಿ ಇರ್ತಾನೆ? ವಯಸ್ಸಿಗೆ ಬಂದಿರೋ ತಂಗಿ ಇದ್ದಾಳೆ ಅನ್ನೋ ಪ್ರಜ್ಞೆ ಬೇಡವಾ ಅವನ್ಗೆ? ನನ್ ಮಗನ ಹೊರಗೆ ಅಷ್ಟು ಅದ್ಮಿರ್ತಿದ್ಯಾ? ಸರ್ ಮಾಡ್ತೀನಿ. ನೋಡ್ರಿ ಅವ್ರನ್ನೇ ನೋಡಿ. ಲುಕ್ ಮೇಡಮ್. ಬಡ್ಸು ಬಡ್ಸು, ಚೆನ್ನಾಗಿ ಊಟ ಬಡ್ಸು. ಊರ್ ಬಸ್ಸು ನಂಗೆ ತಿರ್ಗಾಡ್ಕೊಂಡಿರ್ಲಿ, ಅವರಿಂದ ಇವರಿಂದ ಎಲ್ಲ. ಯಾಕ್ರಿ, ಏನಾಗಿದೆ ನಿಮ್ಗೆ? ನನಗೇನು ಆಗಿಲ್ವೇ? ಆಗಿರೋದಲ್ಲ ಇವನಿಗೆ. ಊರಲ್ಲಿ ಏನ್ ಮಾತಾಡ್ಕೊತಿದ್ದಾರೆ ಗೊತ್ತೇನೆ? ಲವ್ ಅನ್ನೋ ಬಾಲಂಗೋಸಿ ಹಿಡಿದಿದ್ದಾನೆ. ನಾವು ವಂಶಕ್ಕೆ ಕೆಟ್ಟ ಹೆಸರು ತಂದುಬಿಟ್ಟಿದ್ದಾರೆ ಕಣೆ. ಒಳ್ಳೆ ದಾರಿ ಹೋಗೋದ್ ಬಿಟ್ಟು ಕೆಟ್ಟ ದಾರಿ ಹಿಡಿದಿದ್ದಾನೆ. ಅವಿವೇಕಿ. ಯಾಕ್ರಿ ಚಿಂತೆ ಮಾಡ್ತಾ ಇದ್ದೀರಾ? ಚಿಂತೆ ಇಲ್ಲದೆ ಇನ್ನೇನೆ. ಇಂಥ ಮಕ್ಕಳಿದ್ದರೆ ಸಾವೇ ಬರುತ್ತೆ ಅಷ್ಟೇ. ರೀ, ಏನು ಹುಡುಗ ಬುದ್ಧಿ, ನಿಧಾನವಾಗಿ ಕುತ್ಕೊಂಡು ಅವ್ರ ಜೊತೆ ಮಾತಾಡೋಣ. ಸಾವಿತ್ರಿ, ನನ್ನ ಮಗಳು ಮದುವೆ ಮಾಡೋ ಆಸೆ ಈಡೇರುತ್ತಾ? ಯಾಕೆಂದ್ರೆ ನಾನು ಅವಮಾನಗಳನ್ನು ತಡೆಯುತ್ತ ಶಶಿಯಿಂದ ನಾನಿಲ್ಲ. ಮಗಳು ಕರಿ. ಮಂದರ, ಮಂದರ ಬಾಮ ಇಲ್ಲಿ. ಏನಮ್ಮ ಕರ್ದಿದ್ದು? ಬಾಮ ಕೂತ್ಕೊ. ನಾನು ಏನಮ್ಮ ಕಮ್ಮಿ ಮಾಡಿದ್ದೀನಿ ನಿಮ್ಗೆ? ಕಷ್ಟಪಟ್ಟು ದುಡ್ದೆ. ಯಾರಿಗೋಸ್ಕರ? ನಿಮ್ಗೋಸ್ಕರ. ಆ ನನ್ನ ಮಗ ಮಾನ ಮರ್ಯಾದೆ ತೆಗೆದ್ಬಿಟ್ಟಮ್ಮ ವಂಶದ್ದೆಲ್ಲ. ನೋಡ್ರೆ ಹಿಂಗ್ ಕರಿ, ಮನೆಯವರೆಲ್ಲ ಬಂದ್ಬಿಡ್ತಾರೆ. ಇಲ್ಲಪ್ಪ, ನೀನೇ ಕರಿ. ಯಾರಾದ್ರೂ ಒಬ್ರು ಕರೀರೋ. ಏಯ್, ಹೆದ್ರ ಪುಕ್ಕಳ್ರ, ನಾನೇ ಕರಿತೀವಿ, ಸುಮ್ನಿರ. ಗೌಡ್ರೆ, ಏನಂದ್ರ ಬಂದಿದ್ದು? ಅದೇ ಗೌಡ್ರೆ, ಅರವಿಂದಪ್ಪನ ಮಗ ಇದ್ದಾನಲ್ಲ, ಅವನು ದಿನಾಲು ದೇವಸ್ಥಾನದ ಮುಂದೆ ಹೂ ಇಟ್ಕೊಂಡ್ಬಂದು ನಿಂತಿರ್ತಾನೆ. ದೇವಸ್ಥಾನಕ್ಕೆ ಹೂವು ಇಟ್ಕೊಂಡು ಯಾಕಪ್ಪ ಬರ್ತಾರೆ? ಪೂಜೆ ಮಾಡ್ಸಕ್ ಬರ್ತಾರೆ. ಇಲ್ಲ ಗೌಡ್ರೆ, ಹುಡುಗಿಗೋಸ್ಕರ ಬರ್ತಾನೆ. ಕೈಯಲ್ಲಿ ಗುಲಾಬಿ ಹೂ ಕೂಡ ಇಟ್ಕೊಂಡು ನಿಂತಿರ್ತಾನೆ ಗೌಡ್ರೆ. ಹೌದು ಗೌಡ್ರೆ, ಆ ಹುಡುಗಿ ಬರಲ್ಲ, ಇವನು ಬಿಡಲ್ಲ. ಹುಚ್ಚ ಆಗ್ಬಿಟ್ಟಿದ್ದಾನೆ ಗೌಡ್ರೆ. ಹೌದಾ? ಈಗಲೇ ನಡೀತಾ ಇದೀಯಾ? ಅವ್ನು ಬಂದ್ರೆ ಹಿಡಿದು ಕಟ್ಟಾಕ್ರು, ಆಮೇಲೆ ನಾನು ಬರ್ತೀನಿ. ನಡೀರಾ, ನಡೀರೋ. ಹೋಗಿ ಸರ್, ಹಂಗೆ ಮನೆಗೆ ಹೋಗಿ 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 ಸರ್.
ಹಲೋ ಹಲೋ ಗೌಡ್ರೆ, ಅವನ ನೀಲ್ಗಿರ್ತ ಪೊಲೆ ಕಟ್ಟಾಕಿದೀವಿ. ಸರಿ ಬರ್ತೀನಿ ಬರ. ಸರಿ ಗೌಡ್ರೆ. ಎದ್ದೊಳ ಮಾಷ ದೂರ ಡೈಲಾಗ್ ನನ್ನ ಯಾಕ ಕಟ್ಟಕ್ಕಿದ್ರ ಬಿಟ್ರ ಬಿಡ್ತೀನಿ. ದೇವಸ್ಥಾನ ಪಕ್ಕ ಹೋಗಿ ಬಿಡ್ತೀಯಾ? ಯಾಕೆ ನೋಡಿದ್ದೀರಾ? ನಮ್ಮೂರ್ ಮನೆ ಮಾಡ್ತಾ ಇದ್ದೀನಿ ನಾನು. ನ್ಯಾಯ ನೀತಿ ಧರ್ಮ ಈ ಊರಲ್ಲಿ ಇಲ್ವಾ? ಅದು ಸುಟ್ಟು ಸುಡುಗಾಡ್ ಸೇರಿದೆಯಾ? ಸಾಚವಂತರು ನಿಷ್ಠಾವಂತರು ಯಾರಿದಾರೋ ಎದೆ ತಟ್ಕೊಂಡ್ ಬಂದ್ರು. ಸಾಚ ಅಂತ ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡಕ್ಕೆ ನಿಂತರ ನಾನು ಲುಚ್ಚ ಅಲ್ಲ ಕಣೋ. ಅವನು ತಪ್ಪು ಮಾಡಿದ್ದಾನೆ, ಶಿಕ್ಷೆ ಅನುಭವಿಸ್ತಾನೆ ಅವನು. ಶಿಕ್ಷೆ ಕೊಡಕ್ ನೀವು ದೇವರ ಡೈಲಾಗ್ ಸರ್. ಇವಾಗ ಬಿಡ್ತಾ ಇದ್ದೀನಿ. ಇನ್ನೊಂದ್ಸರಿ ಇದೇ ರಿಪೀಟ್ ಆದ್ರೆ ಕಥೆನೇ ಬೇರೆ ಆಗುತ್ತೆ. ಮೇಡಮ್ ಏನೂ ಆಗಿಲ್ಲ, ಏನೂ ಆಗಿಲ್ಲ. ಸ್ವಲ್ಪ ನೀರು ತಂದ್ಕೊಡಿ. ಏನು ಮಾಡ್ತೀರಾ? ಪರವಾಗಿಲ್ಲ ಪರವಾಗಿಲ್ಲ. ಕೊಡ್ಸಿ. ಸರಿ ನೀರು ಕೊಡಿಸಿ, ನಾನು ಬರ್ತೀನಿ. ನಿಧಾನ ನೋಡಿ ಹೋಗ್ತಾರ ನೋಡ್ಕೊಂಡು. ಏನ್ ಸಾವಿತ್ರಮ್ಮ, ನಿನ್ ಮಗ ಯಾವಳಿಂದನ ಬಿದ್ದವನೇ? ಹೋಗಿ ಮೇಡಮ್, ಅವ್ರನ್ನೇ ನೋಡ್ತಾರೆ ಸರ್. ಮಾತಾಡೋದಿಲ್ಲ. ಹಾಂ ಹೇಳಿ ಮೇಡಮ್ ಡೈಲಾಗ್ ಅವನಿಗೆ. ಹಲೋ, ಏನಾದ್ರೂ ಮಾತಾಡಿ. ಏನಂತ ಮಾತಾಡಿ? ಸರಿಯಾಗಿ ನಾನ್ ಕಾಯೋದ್ ತಪ್ಪಲ್ಲ, ಆದ್ರೂ ನನ್ನ ಪ್ರೀತಿ ನನಗೆ ಸಿಗುತ್ತಾ? ಯಾಕೆ ಏನೇನು ಮಾತಾಡ್ತಾ ಇದೀಯಾ? ಸುಂದರ ಸ್ವಪ್ನದಲ್ಲಿ ಬದುಕ್ತಾ ಇರೋ ನಾನು ಸಾಯೋವರೆಗೂ ನನ್ನ ಜೊತೆಯಲ್ಲಿ ಹೀಗೆ ಇರ್ತೀಯ? ಐ ಲವ್ ಯು. ಮನೇಲಿ ಅಪ್ಪ ಅಮ್ಮ ಕಾಯ್ತಿರ್ತಾರೆ, ನಾನು ಹೋಗ್ತೀನಿ. ರಶ್ಮಿ, ಐ ಲವ್ ಯು. ಲವ್ ಯು. ಹೋಗಿ ಮೇಡಮ್. ಹಾ ಸರಿ ಗೌಡ್ರೆ. ಹಂಸ ಚೆನ್ನಾಗಿದ್ಯಮ್ಮ? ಚೆನ್ನಾಗಿದೆ. ಹಂಸ, ಏನಪ್ಪ? ನಿಮ್ಗೊಂದು ಮುಖ್ಯವಾದ ವಿಚಾರ ಹೇಳೋದಿದೆ ಪುಟ್ಟ. ಅದೇನಪ್ಪ? ನಾಳೆನೇ ನಿನ್ ಮದ್ವೆ. ಅಪ್ಪ ಮದ್ವೆನಾ? ಹೌದಮ್ಮ, ಹುಡುಗ ಬಾಳ ಒಳ್ಳೆಯವನಮ್ಮ. ನಾಳೆ ನೀವು ವಿದೇಶಕ್ಕೆ ಹೋಗ್ತಿದ್ದಾನೆ. ಅವನ ಜೊತೆ ನಿಮ್ ಮದ್ವೆ ಮಾಡಿ ಕಳಿಸ್ಬಿಟ್ರೆ ನನ್ನ ಜವಾಬ್ದಾರಿನೂ ಕಮ್ಮಿ ಆಗುತ್ತೆ. ನಿಮ್ ತಾಯಿಯ ಕನಸು ಮದ್ವೆ ಬೇಡಪ್ಪ. ಮತ್ತೆ ಹಂಸ, ಹುಡುಗ ಬಾಳ ಒಳ್ಳೆಯವನಮ್ಮ. ಅವ್ನ ನಮ್ಮ ಮದ್ವೆ ಆದ್ರೆ ನೀ ತುಂಬಾ ಸುಖವಾಗಿರ್ತೀಯಮ್ಮ. ನನ್ನ ಮಾತು ಕೇಳಮ್ಮ. ನನ್ನ ಮಾತು ಕೇಳು ಹಂಸ. ಹಾ, ನಂಗೆ ತುಂಬಾ ಕೆಲಸಗಳಿದೆಯಮ್ಮ, ನೀವ್ ಹೋಗಮ್ಮ, ಹೋಗು. ಡೈಲಾಗ್. ಇದುವರೆಗೂ ಆಗಿದ್ನೆಲ್ಲ ಮರೆತು ಬಿಡು. ನಿಮ್ಮ ಲವ್ ಸ್ಟೋರಿನ ಮುಂದೆ ಏನಾಯ್ತು ಅಂತ ನನಗೂ ಹೇಳು. ವೀರೇಶ್, ಆಕ್ಷನ್. ನಂದ ಇಲ್ಲಿ ನೋಡು, ನಿಮ್ ಹುಡುಗಿ ಬೇರೆ ಜೊತೆ ಮದುವೆ ಆಗಿದ್ದಾಳೆ. ಡೈಲಾಗ್ ಸರ್. ಹೌದು, ನನ್ನ ಪ್ರೀತಿ ಬರೀ ಕಲ್ಪನೆ. ನನ್ನ ಲವ್ ಪ್ರಪೋಸ್ನಿಂದ ನನ್ನ ಜೀವನ ಕಳ್ಕೊಂಡೆ.
ಈ ಸುಟ್ಟು ಹೋಗಿರೋ ಮರಕ್ಕೆ ಬೆಂಕಿ ಬಿದ್ರೇನು ಮಳೆ ಬಂದ್ರೇನು ಮತ್ತೆ ಚಿಗುರುತ್ತಾ? ಸಾಧ್ಯವಿಲ್ಲ. ನಂದ ನಂದ ಎಲ್ಲಿ ನಿನ್ ಗಂಡ? ಇಲ್ಲಿ ಯಾಕೆ ಬಂದೆ? ಓ ಅದೇ ಕೊನೆ ಕ್ಷಣ ನೋಡಕ್ ಬಂದ್ಯಾ? ಎಲ್ಲಿ ನಿನ್ ಲವ್? ನನ್ನ ಮದ್ವೆನ ಆಗಿಲ್ಲ. ಎಲ್ಲ ಬಂದಾಗಿದೆಯಾ? ಒಂದು 5 ನಿಮಿಷ ಬರುತ್ತೆ, ಬರ್ತಿದ್ದಾರೆ. ಆಗ್ಲಿ. ರಘು, ಕಾರಣ ಸರಿಯಾಗಿತ್ತು. ತಗೊಳಮ್ಮ. ಖುಷಿಯಾಗಿರೋ ವಿವೇಕ್, ಏನಾಯ್ತಿದೆ? ವಿವೇಕ್, ಈ ಮದ್ವೆ ನಡೆಯಲ್ಲ. ವಿವೇಕ್, ಏನ್ ಹೇಳ್ತಾ ಇದೀಯಾ? ನಿನ್ ಮಗಳು ನಂದ ಅನ್ನೋ ಹುಡುಗನ ಜೊತೆ ಅಲ್ಲೇ ಹೊಡಿತಾರೆ ವಿಷಯ ಗೊತ್ತಾಯ್ತು. ಏನು? ನನ್ ಮಗಳ ಹಂಸ? ವಿವೇಕ್, ಏನ್ ಹೇಳ್ತಾ ಇದೀಯಾ? ವಿವೇಕ್, 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 ನಮ್ಮ ತಿಂದಿನ ಹೆಚ್ಚನ್ನ ನಾನ್ ತಿನ್ಬೇಕಾ? ವಿವೇಕ್, 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 ನನ್ ಮಗಳು ಬಹಳ ಒಳ್ಳೆಯಳು. ವಿವೇಕ್, ವಿವೇಕ್, ನನ್ ಮಗಳು ಬಹಳ ಆಟಾಡ್ತಾರೆ. ವಿವೇಕ್, ಪ್ಲೀಸ್ ವಿವೇಕ್, 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 ಮೇಡಮ್, ಪ್ಲೀಸ್ ವಿವೇಕ್, ವಿವೇಕ್, ಹಂಸ, ಹಂಸ, ನೀನ್ ಬಾಳ ಹಾಳಾಗೋಯ್ತಲ್ಲಮ್ಮ. ಹಂಸ, ಹಂಸ. ಅಪ್ಪ ಡೈಲಾಗ್ ಮೇಡಮ್. ನಂದ, ಇನ್ ಮುಂದೆ ನೀನೇ ನನ್ಗೆಲ್ಲ. ಬಾಡೋಗಿರೋ ಹೂವನ್ನ ಬಿಸಾಡ್ಬೋದು ವಿನ ಪೂಜೆಗೆ ಸಲ್ಸಕ್ಕಾಗತ್ತಾ? ಹಾಗೆ ನಮ್ ಲವ್ ಪ್ರಪೋಸ್. ಮೇಡಮ್, ಲೋ ನಂದ,